8th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಸಮ್ ಆಫ್ ಆಲ್ ದ ಇಂಟೀಜರ್ ಬಿಟ್ವೀನ್ 1 and 100. ಓಕೆ, ಅವ್ರು ಕೇಳ್ತಿರೋದು ನೋಡ್ರಿ ಬಿಟ್ವೀನ್ 1 and 100 ಕೇಳ್ತಾ ಇದ್ದಾರೆ. ಓಕೆ, ಆಲ್ ಆಫ್ ವಿಚ್ ಲೀವ್ ಎ ರಿಮೈಂಡರ್ 1. ಓಕೆ, ರಿಮೈಂಡರ್ ಬಂದು ಏನಿರಬೇಕು, ರಿಮೈಂಡರ್ ಬಂದು 1 ಬರಬೇಕು. ಯಾವಾಗ, ವೆನ್ ಡಿವೈಡೆಡ್ ಬೈ 5. ಓಕೆ, 5 ಇಂದ ಡಿವೈಡ್ ಮಾಡಿದಾಗ. ಈಗ ನೀವೇ ನೋಡ್ರಿ, ಓಕೆ 1 and 100 ಮಧ್ಯ 5 ಟೇಬಲ್ ಅಲ್ಲಿ ಯಾವ್ಯಾವ ಹೋಗ್ತವೆ, ಸ್ಟಾರ್ಟಿಂಗ್ ನಂಬರ್ ಬಂದ್ಬಿಟ್ಟು 5. ಓಕೆ, ಆಮೇಲೆ ಲಾಸ್ಟ್ ನಂಬರ್ ಏನಾಗುತ್ತೆ 100 ತಗೋಬಾರ್ದು. ಬಿಟ್ವೀನ್ 1 and 100 ಅಂದ್ರೆ 100 ತಗೋಬಾರ್ದು. ಸೊ ಅವಾಗ ಲಾಸ್ಟ್ ನಂಬರ್ ಏನಾಗುತ್ತೆ 95 ಆಗುತ್ತೆ. ಸೊ ಫಸ್ಟ್ ನಂಬರ್ ಬಂದ್ಬಿಟ್ಟು 5 ಟೇಬಲ್ ಅಲ್ಲಿ ಹೋಗೋದು 5, ಲಾಸ್ಟ್ ನಂಬರ್ ಹೋಗೋದು 95. ಓಕೆ, ಸೊ ಈಗ ನೆಕ್ಸ್ಟ್ ನಂಬರ್ ಏನು 10, 15 ಹಿಂಗೆ ಕ್ಯಾರಿ ಹಾಕಂತ ಹೋಗುತ್ತೆ. ಹೌದಾ, ಈಗ ಬಟ್ ಅವ್ರು ನಮಗೇನ್ ಕೇಳ್ತಾರೆ, ವೆನ್ ಡಿವೈಡೆಡ್ ಬೈ 5 ಅವ್ರಿಗೆ ಏನ್ ಬೇಕು, ರಿಮೈಂಡರ್ 1 ಬರಬೇಕು. ರಿಮೈಂಡರ್ 1 ಬರ್ಬೇಕಂತಂದ್ರೆ ಇದಕ್ಕೆ 1 ಆಡ್ ಮಾಡ್ರಿ. 5 + 1 ಏನು 6. ಈಗ ನೀವೇ ಚೆಕ್ ಮಾಡ್ರಿ, 6 ನ 5 ಇಂದ ಡಿವೈಡ್ ಮಾಡ್ರಿ. 5 1 ಜ 5, ರಿಮೈಂಡರ್ ಎಷ್ಟು ಬಂತು 1. ಅದೇ ರೀತಿ 95 ನ ಅದಕ್ಕೊಂದು 1 ಆಡ್ ಮಾಡ್ರಿ, ಏನಾಗುತ್ತೆ 96. ಓಕೆ, ಚೆಕ್ ಮಾಡ್ರಿ, 5 ಇಂದ ಡಿವೈಡ್ ಮಾಡ್ರಿ. 5 1 ಜ 5, ಎಷ್ಟು ಉಳಿತು 4 ಉಳಿತು 46. 5 9 ಜ 45. ಸೊ ರಿಮೈಂಡರ್ ಏನು ಉಳಿತು 1 ಉಳಿತು. ಸೊ ಸಿಂಪಲ್ ಲಾಜಿಕ್ ಏನಂತಂದ್ರೆ, ಫಸ್ಟ್ ನೀವೇನ್ ಮಾಡ್ಬಿಡ್ರಿ, ಫಸ್ಟ್ 5 ಟೇಬಲ್ ಅಲ್ಲಿ ಹೋಗೋ ನಂಬರ್ ಬರ್ದ್ಬಿಡ್ರಿ. ಆಮೇಲೆ ರಿಮೈಂಡರ್ 1 ಬೇಕಂದ್ರೆ ಎಲ್ಲದಕ್ಕೂ 1 ಆಡ್ ಮಾಡ್ಕೊಂತ ಹೋಗ್ರಿ. ಅವಾಗ ಸೀರೀಸ್ ಏನಾಗುತ್ತೆ 6 + 11 + 16 + 96 ಆಗುತ್ತೆ. ಓಕೆ, ಈಗ ನಮಗೇನು ಇದ್ರದ್ದೆಲ್ಲ ಸಮ್ ಕಂಡಿಡಬೇಕು. ಓಕೆ, ಈಗ ನಮ್ಗೇನ್ ಗೊತ್ತು ನೋಡ್ರಿ, ಎ ವ್ಯಾಲ್ಯೂ 6 ಅಂತ ಗೊತ್ತು. ಡಿ ವ್ಯಾಲ್ಯೂ ನೋಡ್ರಿ, ಡಿ ವ್ಯಾಲ್ಯೂ ಏನು a2 - a1. ಸೊ ಇದು a1, ಇದು a2. ಸೊ ಅವಾಗ ಏನಾಗುತ್ತೆ 11 - 6 ಏನಾಗುತ್ತೆ 5 ಆಗುತ್ತೆ. ಆಮೇಲೆ ಲಾಸ್ಟ್ ಟರ್ಮ್ ಗೊತ್ತು ನಮಗೆ. ಲಾಸ್ಟ್ ಟರ್ಮ್ ಏನು an ಬಂದು 96 ಗೊತ್ತು. ಬಟ್ ನಮಗೆ n ಗೊತ್ತಿಲ್ಲ. ನಮಗೆ ಸಮ್ ಕಂಡುಹಿಡಿಬೇಕಂದ್ರೆ n ಗೊತ್ತಾಗಬೇಕು. ಸೊ ಫಸ್ಟ್ ನಾವೇನ್ ಮಾಡೋಣ, n ಫೈಂಡ್ ಮಾಡೋಣ. ಸೊ ನಮ್ಗೆ an ಫಾರ್ಮುಲಾ ಏನ್ ಗೊತ್ತು, an = a + n - 1 × d ಅಂತ ಗೊತ್ತು. an ವ್ಯಾಲ್ಯೂ ಏನು 96, a ವ್ಯಾಲ್ಯೂ 6, n - 1 × d ವ್ಯಾಲ್ಯೂ ಏನಿದೆ, d ವ್ಯಾಲ್ಯೂ 5 ಇದೆ. ಓಕೆ, ಈಗ 96 ಈ +6 ಈ ಕಡೆ ಬಂದ್ರೆ -6 = n - 1 × 5. ಓಕೆ, ಈಗ 96 ಅಲ್ಲಿ 6 ಹೋದ್ರೆ 90 = n - 1 × 5. ಇದನ್ನ ಉಲ್ಟಾ ಬರೆದ್ರೆ n - 1 × 5 = 90, n - 1 = 90 × 5 ಈ ಕಡೆ ಬಂದ್ರೆ ಡಿವೈಡ್ ಬೈ 5. 5 1 ಜ 5, ಎಷ್ಟು ಉಳಿತು 4 ಉಳಿತು. 5 8 ಜ 40. ಓಕೆ, ಆಮೇಲೆ n - 1 = 18. ಓಕೆ, ಸೊ -1 ಆ ಕಡೆ ಹೋದ್ರೆ ಏನಾಯ್ತು +1 ಆಯ್ತು. n = ಏನು 19 ಅಂತ ಗೊತ್ತಾಯ್ತು. ಓಕೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾನ್ಸಲ್ ಮಾಡೋದು 5 1 ಜ 5, 4 ಉಳಿತು. 5 8 ಜ 40. ಸೊ n ವ್ಯಾಲ್ಯೂ ಏನು 19 ಅಂತ ಗೊತ್ತಾಯ್ತು. ಓಕೆ, n ವ್ಯಾಲ್ಯೂ ಏನು 19 ಅಂತ ಗೊತ್ತಾಯ್ತು. ಇಲ್ಲಿ ಬರ್ದ್ಬಿಡ್ತೀನಿ, n ವ್ಯಾಲ್ಯೂ 19 ಅಂದ್ರೆ ನಥಿಂಗ್ ಬಟ್ ನಾನು ಇವಾಗ ಏನ್ ಕಂಡಿಡ್ಬೇಕು, S19 ಕಂಡಿಡ್ಬೇಕು. ಸೊ ನಾನೇನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ನಾನೇನ್ ಮಾಡ್ತೀನಿ, ಸಿನ್ಸ್ ನನಗೆ an ಗೊತ್ತಿರೋದ್ರಿಂದ, ಓಕೆ, ಸೊ an ಗೊತ್ತಿರೋದ್ರಿಂದ ನಾನೇನ್ ಮಾಡ್ತೀನಿ, ಸೆಕೆಂಡ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೆಕೆಂಡ್ ಫಾರ್ಮ್ ಏನು, Sn = n/2 × a + an. ಓಕೆ, ಸೊ n ಇದ್ದಲ್ಲೇನು 19, 19/2 × a ಇದ್ದಲ್ಲೇನು 6 ಪ್ಲಸ್ an ಇದ್ದಲ್ಲೇನು 96. ಓಕೆ, ಸೊ ಇವಾಗ S19 = ಏನಾಗುತ್ತೆ 19/2 × ಓಕೆ 96 + 6 ಎಷ್ಟಾಯ್ತು 102 ಆಯ್ತು. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇದನ್ನ. ಓಕೆ, ಸೊ 102 ಆಯ್ತು. ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜ 2 5 ಜ 2 1 ಜ. ಸೊ S19 ಏನು 19 × 51 ಆಯ್ತು. ಓಕೆ, ಈಗ ಮಲ್ಟಿಪ್ಲೈ ಮಾಡಿದ್ರೆ 19 1 ಜ 19. ಓಕೆ, 1 ಕ್ಯಾರಿ. 19 5 ಜ ಎಷ್ಟು 95, 95 + 1 96. ಸೊ ಇವೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 969 ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯ್ನ್ ಆಗ್ರಿ.
ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಬರುತ್ತೆ, ಓಕೆ, ಆಮೇಲೆ ಅದನ್ನ ಸಿಂಪಲ್ ಆಗಿ ಯಾವ ತರ ಸಾಲ್ವ್ ಮಾಡಬೇಕು ಅವೆಲ್ಲ ಟ್ರಿಕ್ಸ್ ಹೇಳ್ಕೊಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.